ಭಾವನವನ ವೀಣಾ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಭಾವನವನವೀನ. ಎಲ್ಲರಿಗೂ ನಮಸ್ಕಾರ. ಭಾವನವನವೀನ ಕಾರ್ಯಕ್ರಮಕ್ಕೆ ದೂರದರ್ಶನದ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ನಮ್ಮೆಲ್ಲರ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರನ್ನು ಸಂಭ್ರಮಿಸುವ ಅವರ ಗೀತೆಗಳನ್ನು ಹಾಡುವಂಥ ಒಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಇಂದು ರಾಷ್ಟ್ರಕವಿ ಕುವೆಂಪು ಅವರ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಡನೆ ನಮ್ಮ ಮೇಷ್ಟ್ರಾದ ಪ್ರೊಫೆಸರ್ ಕೆ ರಾಧಾಕೃಷ್ಣ ಸರ್ ಇದ್ದಾರೆ. ನಮ್ಮ ಇಡೀ ಜೀವನದಲ್ಲಿ ಇವತ್ತು ಒಂದು ರೀತಿಯ ಅವಸರ, ಹರಿವರಿ ಹಾಟ್ ಕರಿ ಅಂತೀವಿ ನಾವು ಅದಕ್ಕೆ. ಅವಸರ ಅವಸರ ಅವಸರ, ವೇಗ ವೇಗ ವೇಗ. ಈ ವೇಗದಲ್ಲಿ ನಾವು ಏನು ಸಾಧಿಸ್ತೇವೆ? ನೀವು 100 ಮೀಟರ್ ಜೋರಾಗಿ ಓಡಿದರೆ ಅಕ್ಕಪಕ್ಕದ ದೃಶ್ಯ ನಿಮಗೆ ಕಾಣೋದಿಲ್ಲ. ಎತ್ತರದ ವಿಮಾನದಲ್ಲಿ ಹಾರಿದರೆ ಮೋಡಗಳ ಮೇಲೆ ಇದ್ದೀರಿ, ಕೆಳಗಡೆ ಮೋಡ. ಆದರೆ ಸಾವಧಾನವಾಗಿ ಚಲಿಸುವ ಪ್ಯಾಸೆಂಜರ್ ಟ್ರೈನಲ್ಲಿ ಹೋದರೆ ನೀವು ಎಕ್ಸ್ಪ್ರೆಸ್ಸು ಅಲ್ಲ, ಆ ಕಡೆ ಈ ಕಡೆ ನೋಡಿಕೊಂಡು ಜನರ ಜೊತೆ ಸಂವಹನ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಪ್ರತಿಯೊಂದು ಸಸ್ಯವನ್ನು ನೋಡೋಕ್ಕೆ ಸಾಧ್ಯ ಇದೆ. ಅವಸರ ಬೇಡ, ಯಾವುದಕ್ಕೂ ಕಾಯಬೇಕು. ಎಲ್ಲಿವರೆಗೆ ಕಾಯಬೇಕು? ನನ್ನ ಎದೆಗೆ ಬರೋವರೆಗೆ ಕಾಯಬೇಕು. ಯಾರು ಬರಬೇಕು ನನ್ನ ಎದೆಗೆ? ನನ್ನ ತನ ಬರಬೇಕು, ದೈವತ್ವ ಬರಬೇಕು, ಆ ಪರಮಾತ್ಮ ತತ್ವ ಬರಬೇಕು. ಇದೆಲ್ಲ ನನ್ನ ಎದೆಗೆ ಬರಬೇಕು. ನನ್ನೆದೆಗೆ ನಾನು ಕಾಯ್ತೇನೆ. ಕಾಯೋದಕ್ಕೆ ನನಗೆ ತೊಂದರೆ ಇಲ್ಲ. ನಾನು ಮ್ಯಾರಥಾನ್ ಓಡ್ತೇನೆ, 100 ಮೀಟರ್ಸ್ ಓಡೋದಿಲ್ಲ. ಸಾವಧಾನವಾಗಿ ಓಡ್ತೇನೆ, ಕಾಯ್ತೇನೆ ಕಾಯ್ತೇನೆ. ಕಾಯುವುದು ಒಂದು ಅನ್ವೇಷಣೆ. ಶ್ರೀರಾಮಚಂದ್ರ ಸೀತೆಯನ್ನು ಮಾತ್ರ ಹುಡುಕಿದ್ದಲ್ಲ. ಶ್ರೀರಾಮಚಂದ್ರ ತನ್ನನ್ನು ತಾನು ಹುಡ್ಕೊಂಡು ಅರಣ್ಯವಾಸದಲ್ಲಿ ಆದ ಕಾರಣ ರಾಮರಾಜ್ಯ ಸ್ಥಾಪನೆ ಮಾಡೋದಕ್ಕಾಯಿತು. ಕುವೆಂಪು ಅವರ ದೂರದೃಷ್ಟಿಯ ಈ ಕವನ ಇದೆಯಲ್ಲ, ಅವಸರವೇಕೆ? ನನಗೆ ಅವಸರವಿಲ್ಲ. ಅವಸರವೇಕೆ ಅಲ್ಲ, ಅವಸರ ಇಲ್ಲ. ಗಟ್ಟಿಯಾಗಿ ಹೇಳುವಂಥ ಮಾತು, ನನಗೆ ಅವಸರವೇ ಇಲ್ಲ. ನಾನು ಕಾಯ್ತೇನೆ, ಅನ್ವೇಷಣೆ ಮಾಡ್ತೇನೆ, ಕಾಯ್ತೇನೆ. ಎನ್ನೆದೆಗೆ, ಎದೆ ಅಂದರೆ ಹೊರಗಡೆಯ ಸ್ಕೆಲಿಟನ್ ಮಾತ್ರ ಅಲ್ಲ, ಒಳಗಡೆಯ ಸ್ಪರ್ಶ, ಹೃದಯ ಸ್ಪರ್ಶ, ಅಲ್ಲಿವರೆಗೆ ನಾನು ಕಾಯ್ತೇನೆ. ಎಲ್ಲಿವರೆಗೆ ಕಾಯ್ತೇನೆ ಅಂದರೆ, ನೀನು ನನ್ನನ್ನು ಕಾಯಿಸ್ತಾ ಇದೆಯಲ್ಲ, ಆ ನೀನು ಯಾರು? ಆ ನೀನು ನಾನು ಅನ್ವೇಷಣೆ ಮಾಡುವ ಅದು ಆಗ್ಬೋದು. ಹೌದು ಹೌದು. ಅದಕ್ಕೆ ಬೇಂದ್ರೆ ಹೇಳ್ತಾರೆ, ನಮಿಪೆ ನಾನು ಇದಕ್ಕೂ ಅದಕ್ಕೂ ಉದಕ್ಕೂ. ಆ ಉದು ಆಗ್ಬೋದು, ಅದು ದುಡ್ಡು ಅದಾಗ್ಬೋದು. ಅದಕ್ಕೆ ನಾನು ಕಾಯ್ತೇನೆ ಕಾಯ್ತೇನೆ ಕಾಯ್ತೇನೆ. ಕಾದು ಕಾದು ನನ್ನನ್ನು ನೀನು ಕಾಯಿಸಿದೆಯಲ್ಲ, ಕಾಯಿಸಿ 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 ನೀನು ಸೋತು ಸುಣ್ಣವಾಗಿ ಸುಸ್ತಾಗಿ ಬಳಲಿ ಬೆಂಡಾಗಿ ಸಾಕಪ್ಪ
ನಿನ್ನ ಜೊತೆ ಬಂದುಬಿಡ್ತೇನೆ ಅಂತ ಬರಬೇಕು, ನೀನಾಗಿ ಬರಬೇಕು. ಕೋಪವೂ ಇಲ್ಲ, ಕೋಪವೂ ಇಲ್ಲ, ತಾಪವೂ ಇಲ್ಲ, ಸಿಟ್ಟೂ ಇಲ್ಲ, ನಿರ್ಲಿಪ್ತತೆ. ಬರೀ ಕಾಯ್ತೀನಿ. ಸ್ಥಿತಪ್ರಜ್ಞಸ್ಯ ಕಾಭಾಷ ಅಂತ ಕೇಳ್ತಾನೆ ಅರ್ಜುನ ಕೃಷ್ಣನಿಗೆ. ಸುಖ ದುಃಖಗಳನ್ನು ಮತ್ತು ಎಲ್ಲ ಭಾವಾತಿರೇಕಗಳನ್ನು ಸಮತೋಲನದಲ್ಲಿ ನೋಡೋದಿದೆಯಲ್ಲ, ಬಂದದ್ದೆಲ್ಲ ಇರಲಿ, ಗೋವಿಂದನ ದಯ ಒಂದಿರಲಿ, ಕನ್ನಡದ ಮಾತದು. ಹಾಗೆ ಕುವೆಂಪು ಅವರ ಸಮಚಿತ್ತತೆಯ ಸಮದೃಷ್ಟಿ. ಆ ಸಮಚಿತ್ತತೆಯ ಸಮದೃಷ್ಟಿ. ಅವಸರ ಯಾಕೆ? ನಾನು ಅವಸರಿಸುವುದಿಲ್ಲ, ನಾನು ಸರಿಯುವುದೂ ಇಲ್ಲ, ಇಲ್ಲೇ ಇರ್ತೇನೆ. ನನಗೆ ಅವಸರ ಬೇಡ. ಅದ್ಭುತವಾದಂತಹ ಈ ಹಾಡು ನಿಮ್ಮಿಂದ ಕೇಳಬೇಕಲ್ಲ. ಈಗ ಅದನ್ನೇ ಪ್ರದೀಪ್ ಹಾಡಲಿದ್ದಾರೆ. ಮೈಸೂರು ಅನಂತಸ್ವಾಮಿ ಅವರ ಸ್ವರ ಸಂಯೋಜನೆಯಲ್ಲಿ ನನಗೆ ಅವಸರವಿಲ್ಲ ಮತ್ತೆ ಬೇಸರವಿಲ್ಲ, ಬೇಗ ಬರಲಿಲ್ಲೆಂದು ನೋವಿದ್ದರೂ ಕೋಪವೂ ಇಲ್ಲ, ಔದಾಸೀನ್ಯವೂ ಇಲ್ಲ, ಕಾಯುವೆನು ನೀನೆದೆಗೆ ಬರುವನ್ನಿಗಂ. ಕಾಯುವೆನು ನೀನೆದೆಗೆ ಬರುವೆಲ್ಲಗಂ. ನನಗೆ ಅವಸರವಿಲ್ಲ, ಮತ್ತೆ ಬೇಸರವಿಲ್ಲ, ನನಗೆ ಅವಸರವಿಲ್ಲ ಮತ್ತೆ ಬೇಸರವಿಲ್ಲ, ಬೇಗ ಬರಲಿಲ್ಲೆಂದು ನೋವಿದ್ದರು. ನನಗೆ ಅವಸರವಿಲ್ಲ ಮತ್ತೆ ಬೇಸರವಿಲ್ಲ, ಬೇಗ ಬರಲಿಲ್ಲೆಂದು ನೋವಿದ್ದರು. ಕೋಪವೂ ಇಲ್ಲ, ಔದಾಸೀನ್ಯವೂ ಇಲ್ಲ, ಕೋಪವೂ ಇಲ್ಲ, ಔದಾಸೀನ್ಯವೂ ಇಲ್ಲ, ಕಾಯುವೆನು ನೀನೆದೆಗೆ ಬರುವನ್ನೆಗಂ. ಕಾಯುವೆನು ನೀನೆದೆಗೆ ಬರುವನ್ನೆಗಂ. ನನಗೆ ಅವಸರವಿಲ್ಲ ಮತ್ತೆ ಬೇಸರವಿಲ್ಲ, ಬೇಗ ಬರಲಿಲ್ಲೆಂದು ನೋವಿದ್ದರು. ಕೋಪವೂ ಇಲ್ಲ, ಔದಾಸೀನ್ಯವೂ ಇಲ್ಲ, ಕಾಯುವೆನು ನೀನೆದೆಗೆ ಬರುವನ್ನೆಗಂ. ಕಾಯುವೆನು ನೀನೆದೆಗೆ ಬರುವನ್ನೆಗಂ. ಕೊನೆಯಿಲ್ಲದೆನ್ನಯ ನಿರೀಕ್ಷಣೆಯ ನಯನದಲ್ಲಿ, ಕೊನೆಯಿಲ್ಲದೆನ್ನಯ ನಿರೀಕ್ಷಣೆಯ ನಯನದಲ್ಲಿ, ಹನಿ ತುಂಬಿ ಕಂಪಿಸುತ್ತಿಹುದಾದರೂ. ಕೊನೆಯಿಲ್ಲದೆನ್ನಯ ನಿರೀಕ್ಷಣೆಯ ನಯನದಲ್ಲಿ, ಹನಿ ತುಂಬಿ ಕಂಪಿಸುತ್ತಿಹುದಾದರೂ. ಬಗೆಯಲ್ಲಿ ಹೊಗೆಯಿಲ್ಲ, ಹಗೆತನದ ಸೋಂಕಿಲ್ಲ, ಬಗೆಯಲ್ಲಿ ಹೊಗೆಯಿಲ್ಲ, ಹಗೆತನದ ಸೋಂಕಿಲ್ಲ, ಕಾಯುವೆನು ನೀನೆದೆಗೆ ಬರುವನ್ನೆಗಂ. ಕಾಯುವೆನು ನೀನೆದೆಗೆ ಬರುವನ್ನೆಗಂ. ನನಗೆ ಅವಸರವಿಲ್ಲ ಮತ್ತೆ ಬೇಸರವಿಲ್ಲ, ಬೇಗ ಬರಲಿಲ್ಲೆಂದು ನೋವಿದ್ದರು. ಕೋಪವೂ ಇಲ್ಲ, ಔದಾಸೀನ್ಯವೂ ಇಲ್ಲ, ಕಾಯುವೆನು ನೀನೆದೆಗೆ ಬರುವನ್ನೆಗಂ. ಕಾಯುವೆನು ನೀನೆದೆಗೆ ಬರುವನ್ನೆಗಂ.
ದೇಶವಿನಿತನು ಬಿಡದೆ ಕಾಲವೆಲ್ಲವನಲೆದು ದೇಶವಿನಿತನು ಬಿಡದೆ ಕಾಲವೆಲ್ಲವನಲೆದು ಮಾಡುವಾಟವನ್ನೆಲ್ಲ ಮಾಡಿಯಾಡಿ ದೇಶವಿನಿತನು ಬಿಡದೆ ಕಾಲವೆಲ್ಲವನಲೆದು ಮಾಡುವಾಟವನ್ನೆಲ್ಲ ಮಾಡಿಯಾಡಿ ಮೈಸೊರಗಿ ಬೇಸತ್ತು ಸಾಕಾಗಿ ಸೋತು ನೀ ಕಾತರದಿ ತೊರೆದು ಬರುವನ್ನೆಗಂ ಕಾಯುವೆನು ನನ್ನೆದೆಗೆ ಬರುವನ್ನೆಗಂ ಕಾಯುವೆನು ನನ್ನೆದೆಗೆ ಬರುವನ್ನೆಗಂ ನನಗೆ ಅವಸರವಿಲ್ಲ ಮತ್ತೆ ಬೇಸರವಿಲ್ಲ ಬೇಗ ಬರಲಿಲ್ಲೆಂದು ನೋವಿದ್ದರು ಕೋಪವೂ ಇಲ್ಲ ಔದಾಸೀನ್ಯವೂ ಇಲ್ಲ ಕಾಯುವೆನು ನೀನೆದೆಗೆ ಬರುವನ್ನೆಗಂ ಕಾಯುವೆನು ನೀನೆದೆಗೆ ಬರುವನ್ನೆಗಂ. ಗುರುಗಳಾದ ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವರು ಹಾಗೂ ಪ್ರವೀಣ್ ರವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ನಮ್ಮ ಶ್ರೋತೃಗಳಂತರೂ ನಿಮ್ಮ ಹಾಡಿಗೆ ಕಾದಿದ್ದಾರೆ. ಅಷ್ಟು ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಸರ್. ಅವಸರವಿಲ್ಲದೆ ಹಾಡಿದಿರಿ. ಕುವೆಂಪು ಮಲೆನಾಡಿನ ಶಿಶು. ಮಲೆನಾಡು ಅಂದರೆ ಏನು? ಅರಣ್ಯ ದಟ್ಟವಾದಂಥ ಜಾಗ ಮಾತ್ರ ಅಲ್ಲ, ನಮಗೊಂದು ರೀತಿಯ ಪ್ರಕೃತಿಯ ತಾದಾತ್ಮ್ಯತೆಯನ್ನು ತೋರುವಂತಹ, ನಾವು ಕಳೆದೇ ಹೋಗುವಂತಹ ಒಂದು ಜಾಗ. ಕುಪ್ಪಳ್ಳಿ ಅವರು ಹುಟ್ಟಿದ ಜಾಗ. ಸುತ್ತಮುತ್ತಲೆಲ್ಲ ಕಣ್ಣು ಚಾಚಿದಷ್ಟು ಕಾಡು, ಹರಿದ್ರಾವರಣದ ಕಾಡು, ಸಹ್ಯಾದ್ರಿಯ ಸೆರಗು. ಎಂಥ ವಿಸ್ಮಯ! ಕೊಡಗು, ಶಿವಮೊಗ್ಗ, ದಕ್ಷಿಣ ಕನ್ನಡದ ಕೆಲವು ಭಾಗ, ಕೇರಳದಲ್ಲೂ ಇದೆ, ಮತ್ತು ಮಹಾರಾಷ್ಟ್ರಕ್ಕೂ ಚಾಚಿದೆ. ಈ ಸಹ್ಯಾದ್ರಿಯ ಸೆರಗು ಇದೆಯಲ್ಲ, ಅದು ನಮ್ಮ ಕರ್ನಾಟಕವನ್ನು ಮಾತ್ರವಲ್ಲ ಭಾರತವನ್ನು ರಕ್ಷಿಸುವಂಥ ಒಂದು ಪ್ರಕೃತಿ ಮಾತೆಯ ಒಂದು ತೋಳು. ಕುವೆಂಪು ಹುಟ್ಟಿದ್ದು ಅಲ್ಲಿ ಮಲೆನಾಡಿನ ಒಂದು ಗಂಡು ಮೆಟ್ಟಿನ ಕಲೆ ಅಂದರೆ ಯಕ್ಷಗಾನ ಅಂದರೆ ಚಂಡಮದ್ದಳೆ. ಒಂದು ಅದ್ಭುತವಾದ ಹಾಡನ್ನು ಅವರು ರಚಿಸ್ತಾರೆ ಮಳೆಯ ಬಗ್ಗೆ. ಅದರಲ್ಲಿ ವಾಟ್ ವಿ ಕಾಲ್ ಎಲಿಟ್ರೇಷನ್ ಅದು ಕೂಡ ಇದೆ. ಭೋರೆನ್ನುವ, ಥಳ್ಳನೆ, ಕೋಲ್ಮಿಂಚುವ, ಥಳ್ಳನೆ, ಇಂಥ ಪದಗಳನ್ನು ಉಪಯೋಗಿಸಿ ಚೆಂಡೆ ಮದ್ದಳೆಯ ನಿನಾದಕ್ಕೆ ಸರಿಯಾಗಿ, ಯಕ್ಷಗಾನದ ರಾಗಕ್ಕೂ ಸರಿಯಾಗಿ ಒಂದು ಹಾಡನ್ನು ರಚಿಸ್ತಾರೆ. ಅದ್ಭುತವಾದಂಥ ಮಲೆನಾಡಿನ ಚಿತ್ರಣ ಮಳೆಗಾಲದಲ್ಲಿ. ಮಲೆನಾಡಿನ ಚಿತ್ರಣವನ್ನು ಕುವೆಂಪು ಅವರಲ್ಲಿ ನೀವು ನೋಡಬೇಕಾದ್ರೆ ಅವರು ಚಿತ್ರಿಸುವಂತಹ ಅರಣ್ಯಕಾಂಡದ ಪಂಚವಟಿಯನ್ನು ನೋಡಬೇಕು. ಅಲ್ಲಿ ರಾಮ ಲಕ್ಷ್ಮಣರು ಕುಟೀರವನ್ನು ಕಟ್ಟಿಕೊಳ್ಳುವಾಗ ಹಾಕಿಕೊಳ್ಳುವಂತಹ ಬೇಲಿ, ನೇಯುವಂಥ ಚಾಪೆ, ಬಿದಿರಿನ ಬುಟ್ಟಿ, ಮೇಲ್ಛಾವಣಿಗೆ ಹಾಸುವಂತಹ ಅಡಿಕೆಯ ಸೋಗೆಯ ಮಾಡುಗಳು, ಇದೆಲ್ಲ ಕುವೆಂಪು ಪಂಚವಟಿಯನ್ನು ಮಲೆನಾಡಿನಲ್ಲೇ ಸೃಷ್ಟಿಸಿದರು. ರಾಮ ಎಲ್ಲಿದ್ದಾನೆ ಅಂದರೆ ರಾಮ ಇಲ್ಲೇ ಇದ್ದಾನೆ ಅಂದರು. ಕವಿಗೆ ತಾದಾತ್ಮ್ಯತೆ ಹೊಂದುವಾಗ ಕವಿಗೆ ಆ ಪೌರಾಣಿಕ ಡಿಸ್ಟೆನ್ಸ್ ಇದೆಯಲ್ಲ ಅದು ಇಮಿಡಿಯೇಟ್ ಆಗಿಬಿಡ್ತದೆ, ಅನತಿ ದೂರದ್ದು ಸನಿಹವಾಗಿಬಿಡ್ತದೆ. ಅಂಥ ವಾಲ್ಮೀಕಿಯೂ ಕೂಡ ಇಂಥ ಅದ್ಭುತವಾದಂತಹ ಶರದ್ ಋತುವಿನ ವರ್ಣನೆಯನ್ನು ಮಾಡ್ತಾರೆ ರಾಮಾಯಣದಲ್ಲಿ, ಮಳೆಗಾಲದ ವರ್ಣನೆಯನ್ನು. ಕುವೆಂಪು ಅವರು ಆ ಮಲೆನಾಡಿನ ಒಂದೊಂದು ತಿಂಗಳು ಮಳೆ ಬರೋದು, ಮಳೆ ಬರುವಾಗ ಧಾರಾಕಾರವಾದಂಥ ಮಳೆ, ಆಕಾಶವೇ ನೀರಾಯಿತು, ಆಕಾಶವೇ ನೀರು, ನೀರೇ ಆಕಾಶ. ಎಂಥ ಅದ್ಭುತ ನೋಡಿ. ನೀರು ನೀಲಿ,
ಆಕಾಶವು ನೀಲಿ. ಆಕಾಶ ನೀರನ್ನು ಪ್ರತಿಫಲಿಸ್ತೋ, ನೀರು ಆಕಾಶವನ್ನು ಪ್ರತಿಫಲಿಸ್ತೋ. ಆಕಾಶ ಮತ್ತು ನೀರಿನ ಮಧ್ಯೆ ಸಣ್ಣ ಜೀವಿಗಳು ನಾವು. ಅಂಥ ಅದ್ಭುತವಾದ ವಿಶ್ವ ಬ್ರಹ್ಮಾಂಡವನ್ನು ಕಣ್ಣ ಮುಂದೆ ಮಳೆಯ ನೆವಣದಲ್ಲಿ ತಂದಿಡ್ತಾರೆ, ತೋರಿಸ್ತಾರೆ, ಚಿತ್ರಿಸ್ತಾರೆ ಕುವೆಂಪು. ಹಾವು ಹೆದರಿಕೆ ಆಗತ್ತೆ ಸಾಮಾನ್ಯ ಹಾವು ಅಂದರೆ. ಆದರೆ ಹಾವು ಬಾಯಿ ತೆಗೆಯೋದು ಕಮ್ಮಿ. ಬಾಯಿ ತೆಗೆದು ನಾಲಿಗೆಗಳನ್ನು ಚಾಚಿ ಅಲ್ಲಾಡಿಸೋದು ಭಾಳ ಕಮ್ಮಿ. ಅದೇ ರೂಪಕವನ್ನು ಮಿಂಚಿನ ಬಗ್ಗೆ ಹೇಳ್ತಾರೆ. ಲಯ, ಅದಕ್ಕೊಂದು ಭೀಷಣವಾದಂಥ ಲಯ ಇದೆ. ಆ ಲಯ, ಮಳೆ ಎಲ್ಲಿದು, ಸುಳ್ಳಿದು, ಮಳೆ ಅಲ್ಲ ಇದು, ಇದು ಮಳೆ ಅಲ್ಲ, ಮತ್ತೇನು ಮಳೆ ಎಲ್ಲದು, ಮಳೆ ಎಲ್ಲದು. ಇದು ಪ್ರಲಯದ ರೂಪ. ಪ್ರಳಯ ಅಂತ ಹೇಳೋದಿಲ್ಲ, ಪ್ರಲಯ ಅಂತ. ಆ ಭೂಮಿಗೆ ಇರುವಂಥದ್ದು ಲಯ ಇದೆಯಲ್ಲ, ನಮ್ಮೆಲ್ಲ ಜೀವನದಲ್ಲಿ ನಾವು ಲಯವನ್ನು ಹುಡ್ಕೊಂಬಿಟ್ರೆ, ತಾಳ ಮಾತ್ರ ಅಲ್ಲ, ಲಯ, ರಿದಮ್ ಅಂತೀವಲ್ಲ, ಅದನ್ನು ಹುಡ್ಕೊಂಬಿಟ್ರೆ ಸಂಗೀತ ಸರಾಗವಾಗಿ ಬಂದುಬಿಡ್ತದೆ ಎಲ್ಲರಿಗೂ. ಅದ್ಭುತವಾದ ಪ್ರಕೃತಿ ಕವಿ ಕುವೆಂಪು. ಅವರಿಗೆ ಭಾಷೆ ಒಲಿದಿದೆಯೋ, ಭಾಷೆಯನ್ನು ಅವರು ಒಲಿಸಿಕೊಂಡ್ರ. ಈ ಪದ್ಯದಲ್ಲಿ ಅನೇಕ ಸಂಸ್ಕೃತ ಪದ್ಯಗಳು ಬರ್ತವೆ, ವಜ್ರ ಇತ್ಯಾದಿ ಪದ್ಯಗಳು ಬಂದುಬಿಡ್ತವೆ. ಭೀಷಣ ಲಯ. ಸಂಸ್ಕೃತದ ಪದಗಳನ್ನು ಆಡು ಮಾತಿನ ಕನ್ನಡದ ಪದಗಳ ಜೊತೆಗೆ ಸೇರಿಸಿ ಕುಣಿಸ್ತಾರಲ್ಲ. ಸರ್, ಕುಂಚಿನಿ ಅಂದ್ರೇನು? ಕುಂಚಿನಿಯನ್ನು ಅಪ್ಪಳಿಸಿದೆ ಕಾದಂಬಿನಿ ರಾಶಿ. ಕುಂಚಿನಿಯನ್ನು ಅಪ್ಪಳಿಸಿದರೆ ಆಕಾಶದ ಹತ್ರ ಕಾದಂಬನಿ ಮೋಡ ಇದೆಯಲ್ಲ, ಮೋಡ ಎಲ್ಲಿಂದ ಹೊರಟಿದೆ? ಭೂಮಿಯಿಂದ ಹೊರಟು ಆಕಾಶಕ್ಕೆ ಸೇರಿಬಿಟ್ಟಿದೆ, ಇಡೀ ಭೂಮಿಗೆ ಕರೆದಿದೆ. ಕಾರ್ ಮೋಡ, ಕಪ್ಪು ಮೋಡ. ಮೋಡ ಕತ್ತಲು ಕವಿಸಿದೆಯೋ ಅಥವಾ ಆಕಾಶ, ಈ ಮೋಡ ನೀರಾಗಿ ಪ್ರಕೃತಿ ಹಗುರಾಯ್ತಾ? ಪ್ರಕೃತಿ ಭಾರವನ್ನು ಕಳ್ಕೊಂಡು ಹಗುರಾಯ್ತಾ? ಆಕಾಶ ಮಳೆಯನ್ನು ಕೊಡವಿ ಹಗುರಾದದ್ದು. ಆದರೆ ಪ್ರಕೃತಿ ತಾನು ಬೀಭತ್ಸವೂ ಆಗಬಲ್ಲೆ, ಸೌಂದರ್ಯವೂ ಆಗಬಲ್ಲೆ, ಕರುಣೆಯೂ ಆಗಬಲ್ಲೆ, ಶೃಂಗಾರವೂ ಆಗಬಲ್ಲೆ, ನವರಸಗಳು ನಾನು ಆಗಬಲ್ಲೆ ಅದು ತೋರಿಸುವಂಥದ್ದು ಅದ್ಭುತವಾದ ಪದ್ಯ ಇದು. ಮೋಡಗಳ ಕೇಶರಾಶಿ. ನೀವು ಸೌಂದರ್ಯವನ್ನು ಕಲ್ಪಿಸ್ಕೊಳ್ಬೇಕಾದ್ರೆ ಕಲ್ಪಿಸ್ಕೊಳ್ಬೋದು. ಈ ಮಳೆಯು ಒಂದು ಹೆಣ್ಣು ಒಂದು ಸೌಂದರ್ಯದ ಪ್ರತೀಕ. ಯಾಕೆ ಗೊತ್ತಾ? ಹೆಣ್ಣನ್ನು ನೀವು ಬೇಕಾದ ಹಾಗೆ ಅಲಂಕರಿಸ್ಬೋದು, ಬೇಕಾದ ಹಾಗೆ ಸುಂದರವಾಗಿ ಹೆಣ್ಣನ್ನು ಅಲಂಕರಿಸ್ಬಿಡ್ಬೋದು. ಹಾಗೆ ಇವರು ಒಂದು ಸಿಟ್ಟುಗೊಳ್ಳುವ ಹೆಣ್ಣು ಕೂಡ ಭಾಳ ಸುಂದರ ಅಲ್ವೇ? ಅನುಭವ ಇರ್ಬೋದು ನಿಮಗಿಬ್ಬರಿಗೂ. ಸಿಟ್ಟುಗೊಳ್ಳುವ ಹೆಣ್ಣು ಸೌಂದರ್ಯವನ್ನು ಜಾಸ್ತಿ ಮಾಡ್ತಾಳೆ. ಅದು ತೋರಿಕೆಯ ಸಿಟ್ಟಿರ್ಬೋದು, ನಿಜದ ಸಿಟ್ಟಿರ್ಬೋದು. ಆ ಪ್ರಕೃತಿಯ ಆ ಸಿಟ್ಟಿನ ಹೆಣ್ಣಿನ ಒಂದು ನೃತ್ಯ, ಮಳೆ ಸುರಿಸಿ ಹಗುರಾಗಿ ತಣ್ಣಗಾಗಿ, ಮಳೆ ಅಲ್ಲಿದು ಸುಳ್ಳಿದು, ಅದ್ವೈತ ಅದು. ನಮ್ಮ ಕಾಣಿಗೆ ಕಾಣುವಂಥ ಮಳೆ ಎಲ್ಲವೂ ಕೂಡ ಸುಳ್ಳು. ಸತ್ಯ ಅಂದರೆ ಏನು? ಅದರ ಬಗ್ಗೆ ಮತ್ತೊಂದು ಹಾಡ್ತಾರಲ್ಲ, ಅದು ಸತ್ಯ ಅಂದರೆ ಏನು ಅಂತ. ಅಂಥ ಅದ್ಭುತವಾದ ಗೀತೆ ಕದ್ದಿಂಗಳು. ರಾತ್ರಿ ಮಳೆ ಹೊಡಿಬೇಕು ನೋಡಿ. ನಾನೆಲ್ಲ ಅದನ್ನು ಅನುಭವಿಸಿದವನು. ರಾತ್ರಿ ಮಳೆ ಬಂದು ಗುಡುಗು 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 ಭೀಷಣವಾಗಿ ಗುಡುಗಾದಾಗ, ಮಿಂಚುಗಳು ಹೊಡೆದಾಗ ನಾವೆಲ್ಲ ಕಂಬಳಿಯ ಒಳಗಡೆ, ಎಲ್ಲ ಚಾಪೆಯ ಒಳಗಡೆ ತೂರಿಕೊಂಡು 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 ಹೆದರಿಕೊಂಡು ಬೆದರಿಕೊಂಡು ಸಂತೋಷ ಪಡ್ತಲೇ ಇದ್ವಿ. ಸಂತಸ, ಬೆದರಿಕೆ, ಪ್ರಕೃತಿಯ ವಿರಾಟ್ ರೂಪ, ವಿಶ್ವರೂಪ ಪ್ರಕೃತಿ. ಆ ವಿಶ್ವರೂಪವನ್ನು ತೋರಿದ್ದಾರೆ ಕದ್ದಿಂಗಳು. ರಾತ್ರಿಯಲ್ಲಿ ಮೋಡ ಭೋರೆನ್ನುವ ತಳ್ಳನೆ ಬರುವ ಮಿಂಚು, ಮಿಂಚಿನ ಚಂಚು, ಕಾದಂಬರಿ, ಕೇಶರಾಶಿ, ಕಪ್ಪಿನ ಕೇಶರಾಶಿ. ಕಲ್ಪಿಸಿಕೊಳ್ಳಿ, ಸುಂದರವಾದ ಸ್ತ್ರೀಯನ್ನು, ಸಿಟ್ಟುಗೊಂಡ ಸ್ತ್ರೀಯನ್ನು, ಶಾಂತತೆಯಿಂದ ಕುಣಿಯುವ ಸ್ತ್ರೀಯನ್ನು ಕಲ್ಪಿಸಿಕೊಂಡು ಆನಂದ ಪಡೋಣ. ಅದ್ಭುತವಾದ ವರ್ಣನೆ ಕೊಟ್ರಿ ಸರ್. ಈಗ ಕೇಳಿ ಮುಂದಿನ ಗೀತೆ. ಈಗ ಗುರುಗಳು ವರ್ಣನೆ ಕೊಟ್ಟ ಗೀತೆ ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ. ನನ್ನ ಹಾಗೂ ಪ್ರವೀಣ ಅವರ ರಾಗ ಸಂಯೋಜನೆ. ಹಾಡನ್ನು ಹಾಡುತ್ತಿರುವುದು ಪ್ರವೀಣ್. ಆ ಕ ಅನ್ನುವಂಥ ಧ್ವನಿಯನ್ನು ಎಷ್ಟು ಸಲ ಹೇಳ್ತಾರೆ ನೋಡಿ.
ಅಲ್ಲ. ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ. ಕಾರ್ಗಾಲದ ರಾತ್ರಿ ಕ ಪ್ರತಿ ಅಕ್ಷರವು ಸಂಗೀತವಾಗಬಲ್ಲದು. ಅದಕ್ಕೆ ಲಯ ಕೊಟ್ಟರೆ ಅಲ್ವಾ? ಕುವೆಂಪು. ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ. ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ. ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ. ತುದಿಯಿಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನು ತಪ್ಪಿದೆ ಕಾದಂಬಿ ನಿರಾಶಿ. ತುದಿಯಿಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನು ತಪ್ಪಿದೆ ಕಾದಂಬ ನಿರಾಶಿ. ನಿರ್ದಯ ಕಠಿಣಾಘಾತದಿ ಕುಂಚಿನಿಯನು ಅಪ್ಪಳಿಸಿದೆ ಕೀಳಿಟ್ಟುರೆ ಧೋರೆನ್ನುತೆ ಬಿರುಗಾಳಿಯು ಬೀಸಿ. ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ. ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ. ಹೊಂಬಳ್ಳಿಯು ಹೊಮ್ಮಿದವಲು ಥಳ್ಳನೆ ಮುಗಿಲಂಚು. ಇರುಳಲಿ ಹಗಲಿನುಕಿದವಲು ಹಾವ್ನಾಲಗೆ ಮಿಂಚು. ಹೊಂಬಳ್ಳಿಯು ಹೊಮ್ಮಿದವಲು ಥಳ್ಳನೆ ಮುಗಿಲಂಚು. ಇರುಳಲಿ ಹಗಲಿನುಕಿದವಲು ಹಾವ್ನಾಲಗೆ ಮಿಂಚು. ನೆಕ್ಕುತ್ತಲಿದೆ ಕತ್ತಲೆಯನ್ನು ಕುಕ್ಕುತ್ತಲಿದೆ ಭುವಿ ಗಣ್ಣನ್ನು ಮಿಂಚಕ್ಕಿಯ ಚಂಚು. ನೆಕ್ಕುತ್ತಲಿದೆ ಕತ್ತಲೆಯನ್ನು ಕುಕ್ಕುತ್ತಲಿದೆ ಭುವಿ ಗಣ್ಣನು ಮಿಂಚಕ್ಕಿಯ ಚಂಚು. ಆಕಾಶವೇ ನೀರಾಯ್ತನೆ ತುರಿಯುತ್ತಿದೆ ಭೋರ್ ಭೋರನೆ ಮುಂದಾರ್ ಮಳೆಧಾರೆ. ಆಕಾಶವೇ ನೀರಾಯ್ತನೆ ಸುರಿಯುತ್ತಿದೆ ಭೋರ್ ಭೋರನೆ ಮುಂದಾರ್ ಮಳೆಧಾರೆ. ಲಯ ಭೀಷಣ ಮಳೆ ಭೈರವ ಮೈದೋರಲು ಮರೆಯಾಗಿವೆ. ಭಯದಲ್ಲಿ ಶಶಿತಾರೆ. ಮಳೆ ಭೀಷಣ ಮಳೆ ಭೈರವ ಮೈದೋರಲು ಮರೆಯಾಗಿವೆ. ಭಯದಲ್ಲಿ ಶಶಿತಾರೆ. ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ. ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ. ರುದ್ರನ ಜಯಡಿಂಡಿಮ ಘನ ವಜ್ರದ ರಾವ. ಭವ ವಿಪ್ಲವಕರ ಭೈರವ ವರ ತಾಂಡವ ಭಾವ. ಲಯ ರುದ್ರನ ಜಯಡಿಂಡಿಮ ಘನ ವಜ್ರದ ರಾವ. ಭವ ವಿಪ್ಲವಕರ ಭೈರವ ವರ ತಾಂಡವ ಭಾವ. ದಿಕ್ ದಿಕ್ಕಿಗೆ ಅದು ಹೊಕ್ಕಿದೆ ಕಾದುಗಿರಿದ ಕೇಶ. ಸಿಡಿಲ್ ಮಿಂಚಲು ಹೊಮ್ಮುತ್ತಿದೆ ಮಳೆ ಭೈರವ ರೋಷ. ಮಳೆಯೆಂಬುದು ಬರಿ ಸುಳ್ಳಿದು, ಮಳೆಯಲ್ಲುದು ಮಳೆಯಲ್ಲಿದು. ಮಳೆಯೆಂಬುದು ಬರಿ ಸುಳ್ಳಿದು, ಮಳೆಯಲ್ಲದು ಮಳೆಯಲ್ಲಿದು. ಪ್ರಳಯದ ಆವೇಶ
ಆವೇಶ ಮಳೆಯೆಂಬುದು ಪರಿಸುಳ್ಳಿದು ಮಳೆಯೆಲ್ಲುದು ಮಳೆಯಲ್ಲಿದು ಪ್ರಲಯದ ಆವೇಶ ಪ್ರಲಯದ ಆವೇಶ ಪ್ರಲಯದ ಆವೇಶ ಪ್ರಲಯದ ಆವೇಶ ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ ಕತ್ತಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಮುಂದಿನ ಗೀತೆ ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಸರ್, ನಿಮಗೆ ಇದು ಅಚ್ಚುಮೆಚ್ಚಿನ ಗೀತೆ. ಈ ಗೀತೆ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ನನಗೆ ಮಾತ್ರ ಅಲ್ಲ, ಕನ್ನಡದ ಜನತೆಗೆ ಇದನ್ನು ಕೇಳುವಂಥ ಎಲ್ರಿಗೂ ಮೆಚ್ಚಿನ ಗೀತೆ. ಬಾ ಇಲ್ಲಿ ಸಂಭವಿಸು, ಭವಿಸು ಅಲ್ಲ ಸಂಭವಿಸು, ನಿತ್ಯವೂ ಅವತರಿಪ ಸತ್ಯಾವತಾರ. ನಮ್ಮ ಅವತಾರ ಅಂದ್ರೇನು, ಅವತರಿಸುವುದಂದ್ರೇನು, ಆವಿಷ್ಕಾರವಾಗುವುದಂದ್ರೇನು, ಉದಯಿಸುವುದಂದ್ರೇನು, ಅರಳುವುದಂದ್ರೇನು, ಚೈತನ್ಯ ಪ್ರತಿಭೆ ಒಳಗಡೆ ತೊಡೆಯುವುದಂದ್ರೇನು. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಮತ್ತೆ ತುರುಪಟ್ಟಿಯಲ್ಲಿ ಕಿರುಗುಡಿಸಲಿನಲ್ಲಿ ವಿಶ್ವಸಾರಥಿಯಾಗು. ಕುವೆಂಪು ವಿಶ್ವದೃಷ್ಟಾರ. ರಾಮ ಅರಮನೆಯಲ್ಲಿ ಹುಟ್ಟಿದ್ದು, ಕೃಷ್ಣ ಸೆರೆಮನೆಯಲ್ಲಿ ಹುಟ್ಟಿದ್ದು, ಕೃಷ್ಣ ಕ್ರಿಸ್ತ ಜೀಸಸ್ ಕ್ರೈಸ್ಟ್ ತರುಪಟ್ಟಿಯಲ್ಲಿ ಹುಟ್ಟಿದ್ದು, ರಾಮಕೃಷ್ಣ ಪರಮಹಂಸರು ಅನೇಕ ಇಂಥ ಮಹಾನುಭಾವರು ಗುಡಿಸಲಿನಲ್ಲಿ ಹುಟ್ಟಿದ್ದು. ಅವರಾಗಿರೋದು ಸತ್ಯಾವತಾರ. ನನ್ನ ಎದೆಯಲ್ಲಿ ಸಂಭವಿಸಬೇಕು. ಭಗವದ್ಗೀತೆಯ ಮೂಲ ತತ್ವ ಅದು. ಭವಿಸಬೇಕು, ಅವತರಿಸಬೇಕು, ಆವಿಷ್ಕಾರ ಆಗಬೇಕು. ಒಂದು ರೀತಿಯಲ್ಲಿ ಪ್ರಕೃತಿ ತತ್ವಕ್ಕೆ ಆಜ್ಞೆ. ಬಾ ಇಲ್ಲಿ ಸಂಭವಿಸು. ನಿನ್ನ ಕರ್ತವ್ಯ ಅದು, ಸಂಭವಿಸುವಂಥದ್ದು. ಈ ಲೋಕವನ್ನು ನಡೆಸುವಂಥದ್ದು, ವಿಶ್ವ ಸಾರಥಿಯಾಗುವಂಥದ್ದು ನಿನ್ನ ಕರ್ತವ್ಯ. ನೀನು ವಿಶ್ವ ಸಾರಥಿಯಾಗು, ನನ್ನನ್ನು ವಿಶ್ವ ಸಾರಥಿಯ ಚಕ್ರವನ್ನಾಗಿ ಮಾಡು. ಅದ್ಭುತ ಕುವೆಂಪು, ಅತ್ಯದ್ಭುತ ಕುವೆಂಪು. ಋಷಿ ಮಹರ್ಷಿ, ಆಗಲೇ ಹೇಳಿದಾಗೆ ವಾಲ್ಮೀಕಿ ಸದೃಶ ಋಷಿ. ತಂತ್ರೀಲಯ ಸಮಾನ್ವಿತ ಹಾಗೆ ಹಾಡಿದವರು ವಾಲ್ಮೀಕಿ. ತಂತ್ರೀಲಯ ಹೃದಯಾನ್ವಿತ ಹಾಡಿದವರು ಕುವೆಂಪು. ನೀವಿಬ್ಬರು ಅದ್ಭುತವಾಗಿ ಅದನ್ನು ಹಾಡ್ತೀರ. ಸಂಭವಿಸಿ ಭವಿಸಿ ನಮ್ಮ ವೀಕ್ಷಕರಿಗೆ, ಕನ್ನಡದ ಜನತೆಗೆ ಸತ್ಯಾವತಾರ ಆಗಲಿ. ಸತ್ಯ ಅಂದ್ರೇನು? ಸತ್ಯ ಅಂದರೆ ಒಂದು ರೀತಿಯ ನಿರಂತರವಾಗಿ ನಡೆಯುವಂಥ ತುಡುವಿಕೆಯ ಅನ್ವೇಷಣೆಯ ಸತ್ಯ. ಜೀವ ಕಾರುಣ್ಯ ಅದೇ ಸತ್ಯ, ಪ್ರಕೃತಿ ಕಾರುಣ್ಯ ಅದೇ ಸತ್ಯ. ಆ ಅವತಾರ ಕುವೆಂಪುವಿಗೆ ಆದಂಥ ಅವತಾರ, ಅವರ ಕಣ್ಣಿಗೆ ಬಿದ್ದ ಅವತಾರ ನಿಮ್ಮ ಮೂಲಕ ಅವತರಿಸಿ ನಮಗೆಲ್ಲ ಅವತಾರ ಕಲ್ಪನೆಯನ್ನು ಕೊಡಲಿ. ಚೆನ್ನಾಗಿ ಹಾಡಿದ್ದೀರಿ. ಶುಭಂ. ಧನ್ಯವಾದಗಳು ಸರ್. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೂ
ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ, ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವ ಭವದಿ ಭವಿಸಿ ಹೇ ಭವವಿದೂರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ, ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮುನ್ನಡೆಗೆ ಕಣ್ಣಾದ ಗುರುವೆ ಬಾರ. ಮುಡಿ ಬಂದೆನ್ನ ನರರೂಪ ಚೇತನದಿ, ಮೂಡಿ ಬಂದೆನ್ನ ನರರೂಪ ಚೇತನದಿ. ನಾರಾಯಣತ್ವಕ್ಕೆ ದಾರಿ ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಲಲಿ. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಲಲಿ. ದೇಶ ದೇಶ ನಿವೇಶ ವೇಷಾಂತರವನಾತು ವಿಶ್ವಸಾರಥಿಯಾಗಿ ನಿಲ್ಲಾರಥವನೆ. ಚೋದಿಸಿರುವೆಯ ಅಂತೆ ಸೃಷ್ಟಿಲೋಲ, ಚೋದಿಸಿರುವೆಯ ಅಂತೆ ಸೃಷ್ಟಿಲೋಲ. ಅವತರಿಸುವ 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 ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ. ಅವತರಿಸುವ ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ. ಹೇ ದಿವ್ಯ ಸಚ್ಚಿದಾನಂದ ಶಿವ, ಹೇ ದಿವ್ಯ ಸಚ್ಚಿದಾನಂದ ಶಿವ, ಹೇ ದಿವ್ಯ ಸಚ್ಚಿದಾನಂದ ಶಿವ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. 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 ಸರ್, ನನ್ನದೊಂದು ಪ್ರಶ್ನೆ. ಕುವೆಂಪು ಅವರು ಸರಳ ವಿವಾಹಕ್ಕೆ ಸಾಕಷ್ಟು ಒತ್ತು ಕೊಟ್ಟಿದ್ರು. ಹಾಗೆ ಮಂತ್ರ ಮಾಂಗಲ್ಯ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಹುಟ್ಟುಹಾಕಿದ್ರು. ಅನೇಕ ಜನ ಇವತ್ತಿಗೂ ಅದನ್ನು ಪರಿಪಾಲಿಸ್ತಾ ಇದ್ದಾರೆ. ಈ ಮಂತ್ರ ಮಾಂಗಲ್ಯದ ಬಗ್ಗೆ ತಿಳಿಸ್ಕೊಡಿ ಸರ್. ಸರಳತೆಯ ಪ್ರತಿರೂಪವೇ ಕುವೆಂಪು. ಅವರು ಸರಳತೆಯನ್ನು ಎಲ್ಲರಲ್ಲೂ ಬಯಸ್ತಾರೆ. ಅವರನ್ನು ಆದರ್ಶವಾಗಿ ನಡ್ಕೊಂಡವರು, ಮಾತನಾಡದಂತೆ ನಡೆದವರು, ನಡೆದಂತೆ ನುಡಿದವರು. ಅವರ ಆಚಾರ ವಿಚಾರ ಉಚ್ಚಾರಗಳು ಹೆಡ್, ಹ್ಯಾಂಡ್ ಆ್ಯಂಡ್ ಹಾರ್ಟ್ ಒಂದೇ ಆಗಿತ್ತು. ಆದ ಕಾರಣ ಸರಳತೆಯನ್ನು ಹೇಳಿದ್ದಾರೆ.
ವೈಭವ ಅಂದರೆ ಆ ಖರ್ಚು ವೆಚ್ಚಗಳು ಕೇಳಿದರೆ 1 ಕೋಟಿ ರೂಪಾಯಿ ಒಂದು ಮದುವೆಗೆ ಖರ್ಚು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಕುವೆಂಪು ಇದಕ್ಕೆ ಹೇಳ್ತಾರೆ, ಒಂದು ಆರ್ಥಿಕವಾಗಿ ಕೂಡ ನಮ್ಮ ಮೇಲೆ ಹೊರೆ ಬೀಳಬಾರ್ದು. ಮದುವೆ ಹೊರೆಯಾಗಬಾರ್ದು, ಮದುವೆ ಮುದವನ್ನು ಕೊಡಬೇಕು. ಹೊರೆಯಾಗಬಾರ್ದು ಯಾರಿಗೂ, ಅಪ್ಪ ಅಮ್ಮನಿಗೂ ಆಗಬಾರ್ದು, ಮಕ್ಕಳಿಗೂ ಆಗಬಾರ್ದು. ಕೆಲವು ಮಧ್ಯಮ ವರ್ಗದ ಮನೆಗಳಲ್ಲಿ ಅಪ್ಪ ಅಮ್ಮ ಮಕ್ಕಳ ಮದುವೆ ಮಾಡಿದ ಸಾಲವನ್ನು ಅವರ ಮೊಮ್ಮಕ್ಕಳು ತೀರಿಸುವಂಥ ಪರಿಸ್ಥಿತಿ ಇದಾಗಕೂಡದು. ಅದಕ್ಕಾಗಿ ಮಂತ್ರ ಮಾಂಗಲ್ಯ, ಕನ್ನಡದಲ್ಲಿ ಮಂತ್ರ ಅರ್ಥ ಆಗ್ತದೆ. ಆ ಮಂತ್ರ ಏನು ಹೇಳ್ತೀರಾ ಅದನ್ನು ನಾನು ನಿನ್ನ ಜೊತೆಗೆ ಇರುತ್ತೇನೆ ಅನ್ನುವಂಥ ಒಂದು ಮಂತ್ರ ಇದೆಯಲ್ಲ, ಅದನ್ನು ಕನ್ನಡೀಕರಿಸಿ ಕನ್ನಡದಲ್ಲಿ ಹೇಳಿದರೆ ಎಲ್ರಿಗೂ ಅರ್ಥ ಆಗ್ತದೆ. ಅದರ ಜೊತೆಗೆ ಸರಳತೆ, ಆಡಂಬರ ಇಲ್ಲ, ಆ ಆಟಾಟೋಪಗಳಿಲ್ಲ, ಅರ್ಥವಾಗದಂಥ ಶುಷ್ಕ ಆಚರಣೆಗಳು ಯಾವುದೂ ಇಲ್ಲ. ಅದಿಲ್ಲದೆ ಮದುವೆ ಆಗುವಂಥ, ಮದುವೆ ಅಂದ್ರೇನು, ಬರೀ ಗಂಡು ಹೆಣ್ಣಿನ ಸಂಬಂಧ ಮಾತ್ರ ಅಲ್ಲ, ಕುಟುಂಬಗಳ ಸಂಬಂಧ. ಆ ಕುಟುಂಬಗಳಿಗೂ ಅರ್ಥ ಆಗ್ತದೆ ಏನು ಇದರ ಮಂತ್ರಗಳ ಅರ್ಥ ಏನು. ಹಾಗೆ ಮಂತ್ರ ಮಾಂಗಲ್ಯವನ್ನು ತಂದ್ರವರು. ದುಂದು ವೆಚ್ಚದ ವಿರೋಧ ಮತ್ತು ನೆಮ್ಮದಿಯ ಬದುಕಿಗೆ ನಾಂದಿ. ಮಾಂಗಲ್ಯ ಅಂದರೆ ಅರ್ಥ ಏನು, ಮಂಗಲವಾಗಲಿ ಅಂತ. ವಿವಾಹ ಮಂಗಲವಾಗಲಿ. ಮಂಗಲವಾಗಬೇಕಾದ್ರೆ ಮಂತ್ರ ತಂತ್ರ ಯಂತ್ರ ಅಂತೀವಿ. ಮಂತ್ರ ಅಂದರೆ ಏನು, ರಿಪಿಟೇಟಿವ್. ಅದೆಲ್ಲ ನೀವು ಸಂಗೀತದಲ್ಲಿ ಗಮಕ ಹೇಳ್ತೀರಲ್ಲ ಮಂತ್ರ, ಅದನ್ನೇ ಹೇಳಿದ್ದು. ಮಂತ್ರಕ್ಕೆ ರಿಪಿಟೇಷನ್, ಚಿಂತನೆ ಎರಡೂ ಇದೆ. ಅದಾಗಲಿ ಅಂತ ಅವರು ತಂದದ್ದು. ಅವರು ಅದ್ಭುತವಾದ ಸಮಾಜ ಸುಧಾರಕರು. ನಾನು ಆಗಲೇ ಹೇಳಿದೆ, ಬಸವಣ್ಣ ಆದಮೇಲೆ ಕರ್ನಾಟಕದಲ್ಲಿ ಹುಟ್ಟಿದ ಸಮಾಜ ಸುಧಾರಕರಲ್ಲಿ ಶ್ರೇಷ್ಠರು ಕುವೆಂಪು. ನಾನೇ ವೀಣೆ ನೀನೇ ತಂತಿ, ಅವನೇ ವೈಣಿಕ, ಅವನೇ ವೈಣಿಕ. ನಾನೇ ವೀಣೆ ನೀನೇ ತಂತಿ, ಅವನೇ ವೈಣಿಕ, ಅವನೇ ವೈಣಿಕ. ಮಿಡಿದನೆನಲು ರಸದ ಹೊನಲು, ಮಿಡಿದನೆನಲು ರಸದ ಹೊನಲು, ಬಿಂದು ಬಿಂದು ಸೇರಿ ಸಿಂಧು ನಾದರೂಪಕ, ನಾದರೂಪಕ. ನಾನೇ ವೀಣೆ ನೀನೇ ತಂತಿ, ಅವನೇ ವೈಣಿಕ, ಅವನೇ ವೈಣಿಕ. ಭುವನವೆಲ್ಲ ಸವಿಯ ಸೊಲ್ಲ ಕವಿಯ ಗಾನ, ಭುವನವೆಲ್ಲ ಸವಿಯ ಸೊಲ್ಲ ಕವಿಯ ಗಾನ. ನನ್ನ ನಿನ್ನ ಹೃದಯ ವೀಣ, ಕಲ್ಲಿಜೇನ ಸೊಗದ ಸ್ನಾನ, ಅಮೃತ ಪಾನ, ಅಮೃತ ಪಾನ. ನಾನೇ
ಇದುವರೆಗೂ ನಮಗೆ ಹಲವಾರು ವಿಚಾರಗಳನ್ನು, ಕುವೆಂಪು ಅವರ ವಿಚಾರಧಾರೆಯನ್ನು ನಮಗೆ ನೀಡಿದಂಥ ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವರಿಗೆ ಅತ್ಯಂತ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಈ ಅವಕಾಶ ಕೊಟ್ಟಂತಹ ಚಂದನ ಗುಂಪಿಗೆ ಮತ್ತು ನಿಮಗೆ ನಾನು ಕೃತಜ್ಞನಾಗಿದ್ದೇನೆ. ಅದಕ್ಕಿಂತ ಹೆಚ್ಚು ಕುವೆಂಪು ಅವರಿಗೆ ಕೃತಜ್ಞನಾಗಿದ್ದೇನೆ. ಮತ್ತಷ್ಟು ಕುವೆಂಪು ಅವರ ವಿಚಾರಧಾರೆಗಳನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ತರಲಿದ್ದೇವೆ. ಅಲ್ಲಿಯ ತನಕ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು. ಭಾವನವನವೀನ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವ